ಬಸ್ಸಿನ ಉದ್ಘಾಟನೆಗೂ ಮುನ್ನವೇ ಬಿರುಕು ಬಿಟ್ಟಿ ನಿಂತಿದೆ ಅಂಧ ಬಾಲಕರ ವಸತಿ ಶಾಲೆಯ ಕಟ್ಟಡ. KRIDL ಅಧಿಕಾರಿಗಳ ಮತ್ತು ಗುತ್ತಿಗೆದಾರರ ಹಣದ ದಾಹಕ್ಕೆ ಹಳ್ಳ ಹಿಡಿದು ಹೋಗಿದೆ ಕಾಮಗಾರಿ. ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದ ಎದುರು ನಿರ್ಮಿಸಲಾಗುತ್ತಿರುವಂತಹ ಬೃಹತ್ ಕಟ್ಟಡ ಇದಾಗಿದೆ. KRIDL ನ 5 ಕೋಟಿ ಅನುದಾನದಲ್ಲಿ ಆ ಒಂದು ಇಲಾಖೆ ಈ ಒಂದು ಕಟ್ಟಡವನ್ನ ನಿರ್ಮಿಸ್ತಾ ಇದೆ. ಅಂಧ ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟವನ್ನ ಆಡ್ತಾ ಇದ್ದಾರೆ ಆ ಇಲಾಖೆಯ ಅಧಿಕಾರಿಗಳು. ಇತ್ತೀಚೆಗೆ ಕಲಬುರಗಿಯಲ್ಲಿಯೇ ಕಾಲೇಜು ಮೇಲ್ಛಾವಣಿ ಕುಸಿದು 5 ವಿದ್ಯಾರ್ಥಿಗಳು ಗಾಯಗೊಂಡ್ರು. ಬುದ್ಧಿ ಕಲಿಯಲಿಲ್ಲ ಕಲಬುರಗಿಯ ಅಧಿಕಾರಿಗಳು. ಕಟ್ಟಡದ ಗುಣಮಟ್ಟ ಪರಿಶೀಲನೆಗೀಗ ಒತ್ತಾಯ ಮಾಡ್ತಾ ಇದ್ದಾರೆ ಸಾರ್ವಜನಿಕರು. ಕಳಪೆ ಕಾಮಗಾರಿ ಮಾಡಿದ ಅಧಿಕಾರಿಗಳ ವಿರುದ್ಧ ಹಾಗೂ ಗುತ್ತಿಗೆದಾರರ ವಿರುದ್ಧ ಈಗ ಕ್ರಮ ಕೈಗೊಳ್ಳಬೇಕು ಅಂತ ಸ್ಥಳೀಯರು ಒತ್ತಾಯವನ್ನು ಮಾಡ್ತಿದ್ದಾರೆ. ಉಸ್ತುವಾರಿ ಸಚಿವರಾಗಿರುವಂತ ಪ್ರಿಯಾಂಕ್ ಖರ್ಗೆ ಅವರು ಇತ್ತ ಗಮನ ಹರಿಸಬೇಕು. ಅಂಧ ಬಾಲಕರು ಇರುವಂತಹ ವಸತಿ ಶಾಲೆ ಈ ರೀತಿ ಕಾಮಗಾರಿಗೂ ಮುನ್ನವೇ ಬಿರುಕು ಬಿಡುತ್ತಂದ್ರೆ ಸ್ವಾಮಿ ಎಂತಹ ಕಾಮಗಾರಿ ಮಾಡಿರ್ಬೋದು KRIDL ನ ಅಧಿಕಾರಿಗಳು. ನಾನು KRIDL ನ ಅಧಿಕಾರಿಗಳಿಗೆ ನೇರವಾಗಿ ಪ್ರಶ್ನೆ ಮಾಡ್ತೀನಿ. ನೀವು ಕೂಡ ನಿಮ್ಮ ಮನೆಯನ್ನ ಕಟ್ಟಬೇಕಾದ್ರೆ ಕಟ್ಟಡ ಯಾವ ಇಂಜಿನಿಯರ್ಗೆ ಕೆಲಸವನ್ನ ಒಪ್ಪಿಸ್ತೀರೋ ಆ ಇಂಜಿನಿಯರ್ ಕೂಡ ಇದೇ ರೀತಿ ಮನೆಯನ್ನ ಕಟ್ಟಿದ್ರೆ ಆ ಮನೆಯಲ್ಲಿ ನೀವು ವಾಸವಿರ್ತಿದ್ರ, ನೀವು ಆ ಮನೆಯಲ್ಲಿ ವಾಸವಿರ್ತೀರಿ ಅಂತ ಹೇಳೋದಾದ್ರೆ ನಾನು ಇವತ್ತೇ ಸುದ್ದಿಯನ್ನ ಇಲ್ಲಿಗೆ ಮಾಡೋದನ್ನ ಸ್ಟಾಪ್ ಮಾಡ್ತೀನಿ. ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ KRIDL ನ ಅಧಿಕಾರಿಗಳಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಆ ಕಟ್ಟಡವನ್ನ ಮೊದಲು ದುರಸ್ತಿ ಮಾಡಿಸಿ. ನಿಮ್ಮ ಕೈಗೆ ಆ ಕಾಮಗಾರಿ ಕೊಟ್ಟಿದ್ದು ನಿಮಗೆ ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಕೊಡ್ತಾ ಇರೋದು ಗೆಣಸ್ಕಿತ್ತಲಿಕ್ಕಲ್ಲ, AC ರೂಮಲ್ಲಿ ಕುತ್ಕೊಂಡು ಆಯುಷಾರಾಮಿ ಜೀವನ ಮಾಡೋಕ್ಕಲ್ಲ. ಕಳಪೆ ಕಾಮಗಾರಿ ಆದ್ರೆ ಅದನ್ನ ನೋಡಿ ಸರಿಪಡಿಸ್ಲಿಕ್ಕೆ, ಆ ಕೆಲಸ ಮಾಡ್ಲಿಲ್ಲ ಅಂದ್ರೆ ಆ ಕೆಲಸ ಮಾಡ್ಲಿಕ್ಕೆ ಆ ಹುದ್ದೆಯಲ್ಲಿ ಕೂಡ ನೀವು ಇರ್ಲಿಕ್ಕೆ ಅರ್ಹರಲ್ಲ. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಅಂಧ ಮಕ್ಕಳ ಭವಿಷ್ಯಕ್ಕಾಗಿ ಕಟ್ತಾ ಇರುವಂತಹ ಇದರಲ್ಲಿ ಅಂದ್ರಿಗೆ ಕಣ್ಣು ಕಾಣಲ್ಲ, ಅವ್ರೇನ ಬಿಲ್ಡಿಂಗ್ ನೋಡಲ್ಲ ಅಂತ ಈ ರೀತಿ ಕಟ್ತಾ ಇದಾರ ನಿಮ್ಮ ಜಿಲ್ಲೆಯ ಅಧಿಕಾರಿಗಳು. ಸಚಿವ ಪ್ರಿಯಾಂಕ್ ಖರ್ಗೆ ಅವರೇ ಈಗಲಾದ್ರೂ KRIDL ನ ಅಧಿಕಾರಿಗಳಿಗೆ ಒಂದ್ಸಲ ಸಭೆ ಕರೆಸಿ ಮಾತನಾಡ್ರಿ. ನಿನ್ನೆ DK ಶಿವಕುಮಾರ್ ಅವರು ಬಂದು ಹೋದ್ರು, CM ಅವ್ರು ಬಂದ್ರು ಅಂತ ಮೀಟಿಂಗ್ ಮಾಡಿದ್ದೇ ಮಾಡಿ ಫಲಿತಾಂಶ ಏನ್ರಿ ಬಂತು, ಏನ್ರಿ ಸಿಕ್ತು ಕಲ್ಯಾಣ ಕರ್ನಾಟಕಕ್ಕೆ? KRIDL ನ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದೀರಾ? ಅಷ್ಟೊಂದು ಕಳಪೆ ಕಾಮಗಾರಿ ನಡೆದ್ರು ಕೂಡ ನೀವು ಏನ್ ಮಾಡ್ತಾ ಇದ್ದೀರಾ? ಕ್ರಮ ಕೈಗೊಳ್ತಿರೋ ಅಥವಾ ಬಂದಂತ ಲಂಚ ದುಡ್ಡು ಕಿಸೆಗೆ ಹಾಕೊಂಡು ಮನೆಗೆ ಹೋಗ್ತಿರೋ ಕಾದ್ ನೋಡ್ಬೇಕು. ಆದ್ರೆ ನಾವಂತೂ ವರದಿಯನ್ನ ಸ್ಪಷ್ಟವಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಸ್ತೃತವಾಗಿ ಬಿಡುಗಡೆಯನ್ನ ಮಾಡ್ತೀವಿ. ಮುಂದಿನ